ಇದೊಂದು ವಿಚಿತ್ರ ಘಟನೆ. ಅಬಲೆ ಹೆಣ್ಣು ತಾನು ನಂಬಿ ಬಂದ ಗಂಡ ಮತ್ತು ಅವರ ಮನೆಯವರಿಂದಲೇ ನರಕ ಯಾತನೆ ಅನುಭವಿಸುತ್ತಿದ್ದಾಳೆ. ಕಾಪಾಡಿ ಸ್ವಾಮಿ, ನ್ಯಾಯ ಕೊಡಿಸಿ ಸ್ವಾಮಿ ಎನ್ನುತ್ತಾ ಕಣ್ಣೀರ ದಾರಿ ಹರಿಸುತ್ತಿದ್ದಾಳೆ. ಸಿರಿವಂತ ಪತಿ ಕುಟುಂಬದ ಕರಾಳ ಮುಖದ ಸ್ಟೋರಿ ಎಲ್ಲಿದೆ ನೋಡಿ. ಗೂಡಲ್ಲಿ ಹೇಗೋ ಬದುಕೆತ್ತಿದಾನೋ, ಬಣ್ಣ ಬಣ್ಣದ ಕನಸ ಸುರಿದೆ, ಬಿರುಗಾಳಿಯಲ್ಲಿ ಕೈ ಬಿಟ್ಟೆ ನನ್ನ. ನ್ಯಾಯ ಕೊಡಿಸಿ ಸ್ವಾಮಿ, ನ್ಯಾಯ ಕೊಡಿಸಿ. ಚಿನ್ನ ಕದ್ದರು, ತೊಡೆಗೆ ಹಲ್ಲೆ ಮಾಡಿದ್ರು, ಬಾಗಿಲು ಬಂದ್ ಮಾಡಿ ಹೋದ್ರು, ಬಲವಂತವಾಗಿ ಡಿವೋರ್ಸ್ ಪೇಪರ್ ಸಹಿ ಹಾಕಲು ಬೆದರಿಕೆ ಹಾಕ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾವ್ರೆ. ದಯವಿಟ್ಟು ನ್ಯಾಯ ಕೊಡಿಸಿ. को जुंजाराम परमार जो मेरे हस्बैंड के पिताजी हैं, उनका कॉल आता है और वो बोलते हैं जो भी तुम्हारे घर से पैसा, प्रॉपर्टी के पेपर और ज्वेलरी जो सुरेश परमार और अभिषेक जैन लेके गए हैं वो मेरे पास है. अगर वो तुमको चाहिए तो तुम्हें डाइवोर्स के पेपर्स के ऊपर साइन करना पड़ेगा, नहीं तो मैं तुम्हारी जान के ऊपर खतरा है और तुम्हें मैं मरवा दूंगा. बार बार ब्लैकमेल कर रहे हैं और अलग अलग केस बनाने की धमकी दे रहे हैं मुझे. ಗಂಡ ಕೈ ಕೊಟ್ಟ, ಭಾವ ತೊಡೆಗೆ ಕೈ ಹಾಕಿದ, ಆಸ್ತಿಗಾಗಿ ನಾದಿನಿ ಮೇಲೆ ದುಷ್ಕೃತ್ಯ ಅಂದ ಹಾಗೆ ಕಣ್ಣೀರಿಡುತ್ತಾ ನ್ಯಾಯಕ್ಕಾಗಿ ಪರಿತಪಿಸುತ್ತಿರೋ ಈ ಮಹಿಳೆಯ ಹೆಸರು ಮಧುಬಾಲ. 11 ವರ್ಷಗಳ ಹಿಂದೆ ಪ್ರಕಾಶ್ ಫಾರ್ಮರ್ ಎಂಬಾತನನ್ನು ಮದುವೆಯಾಗಿ ನೆಮ್ಮದಿಯಾಗಿದ್ರು. ಈ ನಡುವೆ ಉಂಟಾದ ಕಲಹದಿಂದ ಪತಿ ಮಹಾಶಯ ಈಕೆಗೆ ಕೈ ಕೊಟ್ಟಿದ್ದರೆ, ಪತಿ ಪ್ರಕಾಶ್ ಫಾರ್ಮರ್ ಅವರ ಅಣ್ಣ ಸುರೇಶ್ ಫಾರ್ಮರ್ನಿಂದ ಮಧುಬಾಲ ರೋದನೆ ಅನುಭವಿಸುತ್ತಿದ್ದಾಳೆ. ಮನೆಗೆ ಬಂದ ಸುರೇಶ್ ಫಾರ್ಮರ್ ಹಾಗೂ ಈತನ ಸ್ನೇಹಿತ ಅಭಿಷೇಕ್ ಜೈನ್ ಈಕೆ ತೊಡೆಗೆ ಬಲವಾದ ಪೆಟ್ಟು ನೀಡಿ ದೌರ್ಜನ್ಯ ಎಸಗಿದ್ದಲ್ಲದೆ ಚಿನ್ನವನ್ನ ಕದ್ದು ಪರಾರಿಯಾಗಿದ್ದಾರೆ. ಈ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ प्रकरण दाखिलाಗಿದೆ. 9 दिसंबर को मेरे को जुंजाराम परमार जो मेरे हस्बैंड के पिताजी हैं, उनका कॉल आता है और वो बोलते हैं जो भी तुम्हारे घर से पैसा, प्रॉपर्टी के पेपर और ज्वेलरी जो सुरेश परमार और अभिषेक जैन लेके गए हैं वो मेरे पास है. अगर वो तुमको चाहिए तो तुम्हें डाइवोर्स के पेपर्स के ऊपर साइन करना पड़ेगा, नहीं तो मैं तुम्हारी जान के ऊपर खतरा है और तुम्हें मैं मरवा दूंगा. ब्लैकमेल कर रहे हैं वो मुझे बार बार फ़ोन करके. मेरे 2 छोटे बच्चे हैं, घर का रेंट 18,000 है और अब मैं पूरी हेल्पलेस हूँ और वो सब लेकर भी चले गए और ना अब मुझे कुछ वापस कर रहे हैं, ना मेंटेनेंस दे रहे हैं, कुछ भी नहीं कर रहे हैं. बार बार ब्लैकमेल कर रहे हैं और अलग अलग केस बनाने की धमकी दे रहे हैं मुझे. मेरी रिक्वेस्ट है पुलिस डिपार्टमेंट से कि आप प्लीज़ मेरे को इस केस के अंदर हेल्प कीजिए. हाथ जोड़ के मेरी विनती है, आप मुझे इस केस के अंदर हेल्प कीजिए और मेरे बच्चों को ध्यान में रखकर उन्हें अरेस्ट करवाइए प्लीज़ सर. ಇಷ್ಟಕ್ಕೆ ಮಧುಬಾಲಾಗೆ ಸಂಕಷ್ಟ ತಪ್ಪಲ್ಲ. ಈಕೆಯ ಮಾವ ಜುಂಜಾರಾಮ್ ಮತ್ತು ಸುರೇಶ್ ಫಾರ್ಮರ್ ಜೀವ ಬೆದರಿಕೆ ಹಾಕುತ್ತಿದ್ದಾರೆ. ಚಿನ್ನ ಬೇಕಾದ್ರೆ ಡೈವರ್ಸ್ ಪತ್ರಕ್ಕೆ ಸಹಿ ಹಾಕಬೇಕು, ಇಲ್ಲವಾದ್ರೆ ಬೆಂಗಳೂರಿನಲ್ಲಿ ಜೀವನ ಮಾಡೋಕೆ ಬಿಡೋದಿಲ್ಲ, ನಿನ್ನ ಮಾನ ಮರ್ಯಾದೆಯನ್ನ ತೆಗೆದು ಹಾಕ್ತೀನಿ ಅಂತೆಲ್ಲ ಬೆದರಿಕೆ ಹಾಕ್ತಿದ್ದಾರೆ ಅನ್ನೋ ಆರೋಪ ಸಹ ಕೇಳಿ ಬಂದಿದೆ. ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ, ಗೃಹ ಇಲಾಖೆ, ರಾಜ್ಯ ಮಹಿಳಾ ಆಯೋಗ ಹಾಗೂ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗಿ ನ್ಯಾಯಕ್ಕಾಗಿ ಅಲಿಯುವಂತಾಗಿದೆ. ಈ ಸಂಬಂಧ ತಕ್ಷಣ ಪೊಲೀಸರು ಆರೋಪಿಗಳನ್ನ ಬಂಧಿಸಬೇಕು, ಅಬಲೆ ಹೆಣ್ಣಿಗೆ ರಕ್ಷಣೆ ನೀಡಬೇಕು ಎಂದು ವಕೀಲರು ಒತ್ತಾಯಿಸಿದ್ದಾರೆ. ಮಧುಬಾಲ ಅವರಿಗೆ 2013ರಲ್ಲಿ ಪ್ರಕಾಶ್ ಪಾರ್ಮರ್ ಅವ್ರ ಜೊತೆ ಮದುವೆ ಆಗಿರ್ತವೆ. ಸುರೇಶ್ ಪಾರ್ಮರ್ ಬಂದ್ಬಿಟ್ಟು ಪ್ರಕಾಶ್ ಪಾರ್ಮರ್ ಅವ್ರ ದೊಡ್ಡಣ್ಣ, ಜುಂಜಾರಾಮ್ ಬಂದ್ಬಿಟ್ಟು ಅವರು ಮಾವ, ಫಾದರ್ ಇನ್ ಲಾ. 18/8/2025 ಅದೇನು ಘಟನೆ ನಡೆದಿದೆ, ಅವರು 9ನೇ ತಾರೀಕು 12ನೇ ತಿಂಗಳು ಫೋನ್ ಮಾಡಿಬಿಟ್ಟು ಇವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಕದ್ಕೊಂಡು ಹೋಗಿದ್ದು ನಿಜ, ಡೈವರ್ಸ್ ಮೇಲೆ ಸೈನ್ ಹಾಕು, ಇಲ್ಲ ಅಂತ ಅಂದರೆ ನಿಮ್ಮದು ವಸ್ಟ್ವೇ ಒಡವು ನಿಮ್ಗೆ ಕೊಡಲ್ಲ, ನಿಮ್ಮ ಮಾನ ಮರದಿ ಕೆಡಿಸ್ತೀವಿ, ನಿಮ್ಮ ಬದುಕಕ್ಕೆ ಬಿಡಲ್ಲ ಬೆಂಗಳೂರಲ್ಲಿ ಅಂತ. ಈ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಈಕೆ ಸ್ಟೇಷನ್ ಬಳಿ ಬಂದಾಗ ನಾವು ಅವ್ರ ಮುಖಾಂತರ FIR ರಿಜಿಸ್ಟರ್ ಮಾಡಿಸ್ತೀವಿ. ವಿಕ್ಟಮ್ ಮಧುಬಾಲ ಅವರು ಈ ಘಟನೆ, ಆ ಚಿನ್ನ ಆಭರಣ ಮತ್ತು ಆ ಒಡವೆ ಇಲ್ಲಿಂದ ಮನೆ ಒಳಗೆ ಬಂದು
ಕದ್ಕೊಂಡು ಹೋಗಿರೋದು ನಾವು ಎಕ್ಸ್ಟ್ರಾಷನ್ ಸೆಕ್ಷನ್ಸಲ್ಲಿ ಬರ್ತವೆ. ಆ ನಂತರ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಈ ಥರ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಕೆಲವು ಸೆಕ್ಷನ್ಸ್ಗಳು ಹಾಕಿಬಿಟ್ಟು ಸೆಕ್ಷನ್ ಅಂಡರ್ 775 ಅವ್ರು ಏನು ಸೀರೆ ಎಳೆದಿರ್ತಾರೆ ಅದು ಏನು ತೊಡೆಗೆ ಅಷ್ಟು ಭೀಕರವಾಗಿ ಅಷ್ಟೊಂದು ಒಂದು ಹೆಣ್ಮಗುಗೆ ಗಾಯ ಕೊಟ್ಟವ್ರೆ. ಅದ ನಂತರ 308 ಫಾರ್ ಎಕ್ಸ್ಟ್ರಾಷನ್ನು ವಿತ್ ಗ್ರೇವಿಯಸ್ ಹರ್ಟು, ಅವ್ರಿಗೆ ಆ ತೊಡೆ ಗಾಯ ಆ ಸೀರೆ ಎಳ್ದು ನೂಕೊಂಡು ಅದ್ರಲ್ಲಿ ಬಾಕ್ಲಲ್ಲಿ ಕೂಡಾಕ್ಬಿಟ್ಟು ಓಡೋಗ್ತಾರಲ್ಲ, ಅವ್ರಿಗೆ ಒಂದು ಜೀವ ಉಳ್ದೈತೋ ಬದುಕೈತೋ ಸತ್ರ ಏನಾಗುತ್ತೆ ಅದು ಯಾವ ಬೇಜವಾಬ್ದಾರಿಯಿಂದ ಇವ್ರನ್ನ ಬಿಟ್ಟು ಹೋಗಿರ್ತಾರೆ. 351 352 3 ಮತ್ತು ಕ್ಲಾಸ್ 5 ಹಾಕಿರ್ತಾರೆ ಪೊಲೀಸವರು. ಆದ ನಂತರ ಇವರು ಆ ಮಕ್ಕಳು ಬಂದಾಗ 3 ವರ್ಷ ಸಮಯದಲ್ಲಿ ಆ ಬಾಕ್ಲು ತೆಗ್ದು ಇವ್ರಿಗೆ ಜ್ಞಾನ ಬರ್ತವೆ ಏನಾಗಿದೆ ನನ್ನ ಜೊತೆ ಅಂತ. ಆದ ನಂತರ ಇವ್ರಿಗೆ ಪ್ರೆಷರ್ ಮಾಡ್ತಾರೆ. ಜೂಜಾರಾಮ್ ಅನ್ನೋರು ರಾಜಸ್ಥಾನಿಂದ ಪ್ರೆಷರ್ ಮಾಡ್ತಾರೆ, ಡೈವರ್ಸ್ ಪೇಪರ್ ಮೇಲೆ ಸೈನ್ ಹಾಕು, ಇಲ್ಲಾಂತ ನಿಮ್ಗೆ ಒಡವೆ ಗಿಡವೆ ನಾನು ನಿಮ್ಗೆ ಏನೂ ಕೊಡೋಕ್ಕಿಲ್ಲ ಅಂತ. ಈಕೆಗೆ 2 ಮಕ್ಕಳವೆ, ಸಿಂಗಲ್ ಲೇಡಿ ಅವರೇ, ಹೆಂಗೆ ಬದುಕ್ತಾರೆ ಏನು ಮಾಡ್ತಾರೆ ಏನು ಗೊತ್ತಿಲ್ಲ. ಒಬ್ಬ ಗಂಡ, ಅವರು ಫ್ಯಾಮ್ಲಿ ಆದವರು, ಅಥವಾ ಈ ಸುರೇಶ್ ಪರ್ಮಾರ್, ಅಭಿಷೇಕ್ ಜೈನ್ ಮತ್ತು ಜೂಜಾರಾಮ್ ಅವರು ಏನು ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಮಾಡೋರೆ ಈಕೆಗೆ ಒತ್ತು ಮಾಡೋಕ್ಕೆ ಆ ಲೇಡಿ ಸ್ಟ್ರಾಂಗಾಗಿ ನಿಂತ್ಕೊಂಡೈತೆ, ಫೈಟ್ ಮಾಡ್ತೈತೆ. ನಂದು ಒಂದೇ ವಿನಂತಿ, ಡಿಪಾರ್ಟ್ಮೆಂಟ್ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟಿಂದ ಅಥವಾ ಹ್ಯೂಮನ್ ರೈಟ್ಸಿಂದ ಆಗಲಿ ಅಥವಾ ಈ ಮಹಿಳೆ ಆಯೋಗದಿಂದ ಆಗಲಿ ಈಕೆಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊಂತೀನಿ. ಈಗಾಗಲೇ ಮಧುಬಾಲ ನೀಡಿದ ದೂರಿನ ಅನ್ವಯ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪತಿ ಪ್ರಕಾಶ್ ಫಾರ್ಮರ್ ಸ್ನೇಹಿತ ಅಭಿಷೇಕ್ ಜೈನ್, ಭಾವ ಸುರೇಶ್ ಫಾರ್ಮರ್, ಮಾವ ಜುಂಜಾರಾವ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮಧುಬಾಲಾಗೆ ನಿರಂತರ ಕಿರುಕುಳ ನೀಡ್ತಿರೋ ಆರೋಪಿಗಳನ್ನ ಪೊಲೀಸರು ಈ ಕೂಡಲೇ ಬಂಧಿಸಿ ಸಂತ್ರಸ್ತ ಹೆಣ್ಣು ಮಗಳಿಗೆ ನ್ಯಾಯ ಒದಗಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ಪವರ್ 19.